ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲ ಮತ್ತು ಕುಮಟಾ ಮಧ್ಯದಲ್ಲಿರುವ ಶಿರೂರು ಬಳಿಗೆ ಇರುವ ಗುಡ್ಡ ಕುಸಿದು ಬಿದ್ದು ಸುಮಾರು 8 ಜನವನ್ನೇ ಮರಣವನ್ನು ಹೊಂದಿದ್ದಾರೆ. ನಾನಿಲ್ಲಿ ಈ ದುರಂತ ಮುಖದಲ್ಲಿ ಇಲ್ಲಾಂದರೆ ಈ ಥರ ಘಟನೆಗಳು ಬಂದಾಗ ಜಾತಿಯನ್ನು ನಾವು ಮಾತಾಡಬಾರದು. ಆದರೆ ಇಲ್ಲಿ ಈ ವ್ಯವಸ್ಥೆಗೆ ನಮ್ಮನ್ನೇ ತಂದಿಡುತ್ತಾರೆ. ಈ 8 ಜನ ತೀರೋಗಿದ್ದಲ್ಲಿ 7 ಜನವು ಕೂಡ ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಅದು ಈಡಿಗ ಸಮುದಾಯ, ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಆ 8 ಜನದಲ್ಲಿ 4 ಜನ ಈಗಾಗಲೇ ಬಾಡಿ ಅವರದ ಮೃತದೇಹವನ್ನು ಸಿಕ್ಕಿದೆ, ಅದನ್ನು ಅಂತ್ಯಕ್ರಿಯೆ ಮಾಡಿದ್ದೀವಿ. 3 ಜನದ ಬಾಡಿ ಸಿಗಲಿಲ್ಲ, ಇವತ್ತು ನಾಳೆ ಸಿಗಬಹುದು ಅಂತ ಹೇಳುತ್ತಾ ಇದ್ದಾರೆ. ಆದರೆ ಇವರ ಯಾರ ಕುಟುಂಬದಲ್ಲಿಯೂ ಕೂಡ ಅಲ್ಲಿನ ರಾಜಕಾರಣಿಗಳಾಗಲಿ ಯಾರೂ ಕೂಡ ಹೋಗಲಿಲ್ಲ. ವಿರೋಧ ಪಕ್ಷವಾಗಲಿ ಆಡಳಿತ ಪಕ್ಷವಾಗಲಿ ಆ ಘಟನೆ ಎಲ್ಲಿ ನಡೆದಿದೆ ಅಲ್ಲಿ ಹೋಗಿ ವಾಪಸ್ ಬಂದಿದ್ದಾರೆ. ಆದರೆ ಇವರ ಅಲ್ಲಿ ತೀರೋಗಿರತಕ್ಕಂಥವ್ರು ಯಾರು? ಒಂದು ಲಕ್ಷ್ಮಣ ನಾಯ್ಕು, ಅವರ ಧರ್ಮಪತ್ನಿ ಶಾಂತಿ ನಾಯ್ಕು, ಅವರ ಮಕ್ಕಳಾದ ರೋಷನ್ 11 ವಯಸ್ಸು ಮತ್ತು ಅವಂತಿಕಾ ಅಂತ ಒಂದು ಸಣ್ಣ ಹೆಣ್ಣುಮಗಳು 6 ವಯಸ್ಸು, ಮತ್ತು ಜಗನ್ನಾಥ್ ನಾಯ್ಕ್ ಅಂತ ಹೇಳಿ ಅವರ ಅಕ್ಕನ ಗಂಡ, ಮತ್ತು ಲೋಕೇಶ್ ಅಂತ 24 ವಯಸ್ಸಿನ ಹುಡುಗ, ಜೊತೆ ಕೇರಳದ ನಮ್ಮವರ ಈಡಿಗ ಸಮುದಾಯಕ್ಕೆ ಸೇರಿರತಕ್ಕಂಥ ಶ್ರೀ ಅರ್ಜುನ್ ಅಂತ ಸೇರಿದಂತೆ ಮತ್ತೊಂದು ಸಣ್ಣಿಗೌಡ ಅಂತೇಳಿ 50 ವಯಸ್ಸಿರುವ ಹೆಣ್ಣು ಮಗಳು, ಅವರ ಬಾಡಿ ಸಿಕ್ಕಿದೆ. ಆದರೆ ನಮ್ಮ ನೋವೇನಂತಂದರೆ ಇಷ್ಟೆಲ್ಲ ಬಹಳ ದೊಡ್ಡ ಘಟನೆ ಆದರೂ ಕೂಡ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಲಿ ವಿರೋಧ ಪಕ್ಷದವರಾಗಲಿ ಯಾರೂ ಒಬ್ಬರೂ ಕೂಡ ಬಂದು ಇವರ ಮನೆಗೆ ಹೋಗಿ ಏನು ಮಾಡಲಿಲ್ಲ, ಇವರಿಗೊಂದು ಸಾಂತ್ವನ ಮಾತನ್ನು ಹೇಳಲಿಲ್ಲ. ಅಂತ್ಯಕ್ರಿಯೆಯಲ್ಲಿ ಸರ್ಕಾರದ ಪ್ರತಿನಿಧಿಗಳು ಭಾಗವಹಿಸಬೇಕಿತ್ತು. ಆ ಜಿಲ್ಲಾ ಆಡಳಿತ, ಉತ್ತರ ಕನ್ನಡ ಜಿಲ್ಲೆಯ ಆಡಳಿತ ಸಂಪೂರ್ಣ ವೈಫಲ್ಯವಾಗಿದೆ. ಅಲ್ಲಿನ DC ಕೂಡ ಆ ಲಕ್ಷ್ಮೀಪ್ರಿಯ ಅಂತ ಒಂದು ಹೆಣ್ಣು ಮಗಳಿದ್ದಾಳೆ, ಅವರಿಗೂ ಒಂದು ಮಾನವೀಯತೆ ಇಲ್ಲ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹೆಣ್ಣಿನ ನೋವು ಗೊತ್ತಿದ್ದಂದರೆ ಆ ಲಕ್ಷ್ಮಣ ನಾಯ್ಕಿನ ತಾಯಿ, ಅದೇ ರೀತಿ ಶಾಂತಿ ಅವರ ತಾಯಿ, ಲೋಕೇಶ್ ಅವರ ತಾಯಿ, ಹಾಗೆ ಜಗನ್ನಾಥ್ ಅವರ ತಾಯಿ, ಅರ್ಜುನ್ ಅವರ ತಾಯಿ ಇವತ್ತು ಕೂಡ ಇದ್ದಾರೆ. ಅವರ ನೋವು ಅರ್ಥ ಮಾಡಿಕೋಬೇಕಿತ್ತು. ಒಂದು ಭಾಗದಲ್ಲಿ ರೆಸ್ಕ್ಯೂ ಕೆಲಸ ನಡೆಯಲಿ, ಆದರೆ ಇಲ್ಲಿ ಏನು ಮಾಡಬೇಕಿತ್ತು ಆ ಕೆಲಸ ಏನಾದ್ರು ಮಾಡಲಿಲ್ಲ. ಇದು ಸರ್ಕಾರದ ವೈಫಲ್ಯ. ಅಷ್ಟೇ ಅಲ್ಲ, ವಿಧಾನಸಭೆಗೆ ನಡೀತಾ ಇದೆ, ಅಧಿವೇಶನ ನಡೀತಾ ಇದೆ. ರಾಜ್ಯದ 225 ಶಾಸಕರು ಕೂಡ ಅಲ್ಲಿಯೇ ಇದ್ದಾರೆ. ಕೇವಲ ವಿಧಾನಸಭೆ ನಿಲ್ಲಿಸಿ 5 ನಿಮಿಷ ಆದರೂ ಕೂಡ ಶ್ರದ್ಧಾಂಜಲಿ ಅರ್ಪಿಸಬೇಕಿತ್ತಲ್ಲ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಇವರೆಲ್ಲರೂ ಕೂಡ ಹಿಂದುಳಿದ ಸಮುದಾಯ ಆದ ನಾಮಧಾರಿ ಸಮುದಾಯ, ಈಡಿಗ ನಾಮಧಾರಿ ಸಮುದಾಯಕ್ಕೆ ಸೇರಿದವರಾಗಿದ್ದರಿಂದ ನಮಗೆ ಈ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ನಾವೆಲ್ಲ ಈ ಯಾವುದೋ ರೀತಿಯಲ್ಲಿ ಬೀದಿಕ್ಕೆ ಬರೋದಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ಬೇರೆ ಬೇರೆ ಘಟನೆಗಳ ಆದಾಗ ನೀವು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ಇಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದ 7 ಜನ ತೀರೋಗಿದಾಗ ಒಂದು ಪ್ರಾಣಿಗಳ ವ್ಯಾಲ್ಯೂ ಕೂಡ ರಾಜಕಾರಣದಲ್ಲಿ ಕೊಟ್ಟಿಲ್ಲ. ಅದೇ ಕೇರಳ ಸರ್ಕಾರ ಒಬ್ಬ ಅರ್ಜುನಿಗೋಸ್ಕರ ಒಬ್ಬನೇ ಕೇರಳದಿಂದ ಮಿಸ್ ಆಗಿದೆ. ಇಡೀ ಸರ್ಕಾರ ಅವರ ಪರವಾಗಿ ಎಲ್ಲಿದ್ದಾರೆ? ಅಲ್ಲಿ ಬಂದು ನಿಂತಿದ್ದಾರೆ. ಅವರ ಮೀಡಿಯಾಸು, ಅವರ ಸರ್ಕಾರ IAS ಅಧಿಕಾರಿಗಳು, ಅವರ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ 9 ದಿನವಾಗಿ. ಆದರೆ ನಮ್ದೇನಾಯಿತು? ಇದು ಈ ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರದ ವೈಫಲ್ಯ ಕೂಡ ಇಲ್ಲಿದೆ. ಯಾಕೆ ಅಂತಂದರೆ ಈ ಬಹಳ ದೊಡ್ಡ ಘಟನೆ ಆಗೋದಕ್ಕೂ ಕಾರಣ ಏನು? IRB ಅಂತ ಕಂಪನಿ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಗುತ್ತಿಗೆ ಪಡೆದುಕೊಂಡು ಈ ರೋಡನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದ ಒಂದು ಕಾಮಗಾರಿ. ಅಷ್ಟೇ ಅಲ್ಲ, ದೇಶ ಲೂಟಿ ಹೊಡೆಯುವ ಕಂಪನಿ ಈ IRB ಅಂತ ಕಂಪನಿ. ಆ ಕಂಪನಿಯ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಈ ಕಾಮಗಾರಿ ಯಾವುದೂ ಸುರಕ್ಷಾ ಮಾನದಂಡಗಳಿಲ್ಲ, ಆಮೇಲೆ ಟೈಮ್ ಪೀರಿಯಡ್ ಇಲ್ಲ, ಮತ್ತು 2014 ತಗೊಂಡಿರ್ತಕ್ಕಂಥ ಕಾಮಗಾರಿ ಕುಂದಾಪುರಂ ಟು ಗೋವಾ ಬಾರ್ಡರ್ ಕಾನ್ಕೋಡ್ವರೆಗೆ ಇರ್ತಕ್ಕಂಥ ಈ ಕಾಮಗಾರಿದ ಪ್ಲಾನು, ಈ ಕಾಮಗಾರಿದ ಎಸ್ಟಿಮೇಟು ಇದು ಯಾವುದೂ ಕೂಡ ಇವರೇನು ಮಾಡಲಿಲ್ಲ, ಇಲ್ಲಿವರೆಗೆ ಪಬ್ಲಿಕ್ ಡೊಮೇನಲ್ಲಿ ಹಾಕಿರಲಿಲ್ಲ. ಆದ್ದರಿಂದ ಭ್ರಷ್ಟಾಚಾರದಲ್ಲಿ ಕೂಡಿರ್ತಕ್ಕಂಥ ಈ ಕಂಪನಿ ಬರೀ ಅಷ್ಟೇ ಅಲ್ಲ, ಮತ್ತು ಕೂಡ ಅಲ್ಲಿಂದ ಬರುವಾಗ ಇಲ್ಲಿ ಉಡುಪಿವರೆಗೆ ಕೂಡ ಇನ್ನೂ ಸಾಕಷ್ಟು ಗುಡ್ಡಗಳು ಕುಸಿದು ಬೀಳೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಬೆರೂಗಿ ದಂಡೋಳಿ ಸಾಕಷ್ಟು ಗುಡ್ಡಗಳಿದ್ದಾವೆ, ಈಗ ಕುಸಿದು ಬೀಳೋಕ್ಕೆ ರೆಡಿಯಾಗಿದ್ದಾರೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ
ಸಂಬಂಧಪಟ್ಟ ಈ ಕಂಪನಿಯ ಮಾಲೀಕರು ವೀರೇಂದ್ರ ಡಿ ಮಾಯೇಸ್ಕರು ಹಾಗೂ 8 ಜನ ಡೈರೆಕ್ಟರ್ಸ್ರ ಮೇಲೆ ನಾನು ನಿನ್ನೆ ಅಂಕೋಲಾ ಪೊಲೀಸ್ ಸ್ಟೇಷನಲ್ಲಿ ನಾನು ದೂರನ್ನು ಕೊಟ್ಟಿದ್ದೀನಿ. ಬರತಕ್ಕಂಥ ದಿನ ಇವತ್ತು ನಾಳೆ ಎಫ್ ಐ ಆರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವರ ಮೇಲೆ ಸಾಮಾನ್ಯ ಕೇಸ್ ಅಲ್ಲ, ಭಾರತೀಯ ನ್ಯಾಯ ಸಂಹಿತೆ ಹೊಸ ಕಾನೂನು ಪ್ರಕಾರ ಇವರ ಮೇಲೆ ಮರ್ಡರ್ ಕೇಸ್ ಹಾಕಬೇಕಾಗುತ್ತೆ, ಕೊಲೆ ಕೇಸ್ ಹಾಕಬೇಕಾಗುತ್ತೆ, ರೊದ್ದೊಳಗೆ ಹಾಕ್ಬೇಕು ಇವ್ರನ್ನೇ. ಯಾಕಂದರೆ ಬಡವರ ಜೀವನ ಇವರು ಹೇಳ್ತಾರೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ. ಯಾವ ನೋಟಿಸ್ ಅವರ ಚಾಯದ ಅಂಗಡಿಯವ್ರಿಗೆ ಕೊಟ್ಟಿಲ್ಲ. ಅವರು ನೋಟಿಸ್ ಕೊಟ್ಟರು, ಇವರು ಅಲ್ಲಿ ಬದಲಾವಣೆ ಮಾಡಲಿಲ್ಲ ಅಂತಂದರೆ ಪೊಲೀಸ್ ಅಧಿಕಾರಿಗಳು ಕೇಳಬೇಕಿತ್ತು, ಸಂಬಂಧಪಟ್ಟ ತಾಲೂಕು ತಹಸೀಲ್ದಾರ್ಗೆ ಹೇಳಬೇಕಿತ್ತು. ಯಾವುದೂ ಕೂಡ ಆಗಲಿಲ್ಲ. ಆದ್ದರಿಂದ ಇದು ಕೂಡಲೇ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿಯಿಂದ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ಅಷ್ಟೇ ಅಲ್ಲ, ಈ ಕಂಪನಿ ಇದೆಯಲ್ಲ, ಇವತ್ತು ಈ ಕಂಪನಿಯನ್ನ ಬ್ಲ್ಯಾಕ್ ಲಿಸ್ಟ್ ಹಾಕಬೇಕು. ಈ ಕಂಪನಿಯನ್ನೇ ಬ್ಲ್ಯಾಕ್ ಲಿಸ್ಟ್ ಹಾಕಬೇಕು. ಎಷ್ಟೆಷ್ಟು ಕಾಮಗಾರಿ ಇವರ ಕಂಪನಿಯವರ ನೇತೃತ್ವದಲ್ಲಿ ನಡೀತಾ ಇದೆಯಲ್ಲ, ಅಷ್ಟೂ ಕಾಮಗಾರಿಗಳನ್ನ ಬಂದು ಮಾಡಬೇಕು. ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಮತ್ತೆ ನಾಳೆ ಇದೇ ತಿಂಗಳ 28 ಭಾನುವಾರ ಅಂಕೋಲಾ ನಾಮಧಾರಿ ಕಲ್ಯಾಣ ಮಂಟಪದಲ್ಲಿ ಇಡೀ ಜಿಲ್ಲೆಯ ಸಮುದಾಯದ ಮುಖಂಡರುಗಳು, ಕನ್ನಡ ಪರ ಸಂಘ, ಎಷ್ಟು ಜನ ಸಂಘ ಅಷ್ಟರೂ ಕರೆದೊಂದು ದೊಡ್ಡ ಸಭೆಯನ್ನೇ ಮಾಡಿ ಅಲ್ಲಿ ನಾವು ನಿರ್ಣಯ ತೆಗೆದುಕೊಳ್ಳುತ್ತೇವೆ. ಅಷ್ಟೇ ಅಲ್ಲ, ಇವತ್ತು ಅಂಕೋಲದ ಟೋಲ್ ಗೇಟ್ ಇದೆ. ಈ ರೋಡ್ ಏನು ಮಾಡಿದಾರಲ್ಲ, ಸರ್ವೀಸ್ ರೋಡ್ ಇಲ್ಲ. ಇದಕ್ಕೆ ಸರ್ವೀಸ್ ರೋಡ್ ಇಲ್ಲ. ಆದರೆ 1.5 ವರ್ಷವಾಗಿ ಟೋಲ್ ಗೇಟ್ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ದುಡ್ಡು ಬಡವರ ಅವರ ಲೂಟಿ ಹೊಡೆಯೋದಕ್ಕೋಸ್ಕರ ಇರ್ತಕ್ಕಂಥ ಕಂಪನಿ. ಇದನ್ನ ಹಿಂದೆ ಬಹಳ ದೊಡ್ಡ ರಾಜಕೀಯ ಶಕ್ತಿಗಳು ಇವರಿಗೆ ಬೆಂಬಲ ಆಗಿ ನಿಂತಿದ್ದಾರೆ. ಯಾರು ಈ ಕಂಪನಿಯ ವಿರುದ್ಧ ಮಾತಾಡ್ತಾ ಇಲ್ಲ. ಈ ಕಂಪನಿ ಯಾರದು? ಆಡಳಿತ ಪಕ್ಷದ ಅದೆಲ್ಲ ಯಾರಿದ್ದಾರೆ ಈ ಕಂಪನಿ ಹಿಂದೆ? ಅದಕ್ಕೆ ಇನಿಯೊಂದು ಜೀವನವನ್ನೇ ಕಳ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ. ಅಂಕೋಲ, ಉತ್ತರ ಕನ್ನಡ ಮತ್ತು ಬೇರೆ ಬೇರೆ ತಮಿಳುನಾಡು ಸತ್ಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ನೋವಿದೆ. ಎಲ್ಲರೂ ಯಾರು ಸತ್ರೂ ಕೂಡ ನಮಗೆ ನೋವಿದೆ. ಅದಕ್ಕೆ 8 ಜನಕ್ಕೆ 28ನೇ ತಾರೀಕು ದೊಡ್ಡ ಮಟ್ಟದ ಶ್ರದ್ಧಾಂಜಲಿ ಸಭೆ ಮತ್ತು 1 ಕೋಟಿ ರೂಪಾಯಿ ಪರಿಹಾರ ಮತ್ತು NHAಯಲ್ಲಿ ಆಗಲಿ, ಈ ಕಂಪನಿಯಲ್ಲಿ ಆಗಲಿ, IRB ಕಂಪನಿಯಲ್ಲಿ ಆಗಲಿ ಪ್ರತಿ ಕುಟುಂಬದ ಸದಸ್ಯರಿಗೆ ಅವ್ರಿಗೆ ನೌಕರಿ ಕೆಲಸ ಕೂಡ ನೀಡಬೇಕು ಅಂತಕ್ಕಂಥ ಒತ್ತಾಯ ಇದೆ. ನಾನು ಸುಪ್ರೀಂ ಕೋರ್ಟಲ್ಲಿಯೂ ಕೂಡ ನಾಳೆಯನ್ನೇ ಅರ್ಜಿ ಫೈಲ್ ಆಗ್ತಾ ಇದೆ. FIR ಇವತ್ತೋ ನಾಳೆ ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲವಾದರೆ ದೇಶಾದ್ಯಂತರ ಇವತ್ತು ತಮಿಳುನಾಡಿನವ್ರಿಗೆ ಅವರು ಡತ್ತಾಗಿದ್ದಾರೆ, ಕೇರಳದ ಡತ್ತಾಗಿದ್ದಾರೆ, ಕರ್ನಾಟಕ ಇದೊಂದು ರಾಜ್ಯದ ಸಮಸ್ಯೆ ಅಲ್ಲ. ಆದರೆ ಈ ರೀತಿಯಲ್ಲಿ ನೀವು ಗುಡ್ಡ ಮತ್ತು ನದಿಯ ಮಧ್ಯದಲ್ಲಿ ರೋಡ್ಗಳನ್ನು ಮಾಡುವಾಗ ಅದೆಷ್ಟು ಕೋಟಿ ಪ್ರಾಜೆಕ್ಟ್? 10 ರಿಂದ 12 ಸಾವಿರ ಕೋಟಿ ಪ್ರಾಜೆಕ್ಟ್. ಅದು ದೇಶ ಲೂಟಿ ಹೊಡೆಯುವ ಕೆಲಸ ಅಲ್ವಾ ಇದು? ಬಡವರ ಜೀವನವನ್ನೇ ಯಾವುದೂ ಬೆಲೆ ಇಲ್ವಾ? ಅಂದರೆ ರಾಜ್ಯ ಸರ್ಕಾರಲ್ಲಿ ಕೂಡ ಪಾಪ ಅಲ್ಲಿನ ಅಂಕೋಲದ MLA ಶ್ರೀ ಸತೀಶ್ ಅವರು ಒಂದಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ರೀತಿ ಜಿಲ್ಲೆಯ ಶಾಸಕರುಗಳು ಎಲ್ಲರೂ ಅಧಿವೇಶನ ಹೋಗದೆ ಅಲ್ಲಿ ಬಂದು ಇವರ ಜೊತೆ ಇರಬೇಕಿತ್ತಲ್ಲ, ವಿರೋಧ ಪಕ್ಷದ ನಾಯಕರು ಇರಬೇಕಿತ್ತಲ್ಲ. ಇದು ಯಾವುದೂ ಕೆಲಸ ನೀವು ಮಾಡಲಿಲ್ಲ ಅಂತ ಬಂದಾಗ, ಈ ರಾಜ್ಯದಲ್ಲಿ ಈ ಥರ ಘಟನೆಗಳು ಬಂದಾಗ ಯಾವ ರೀತಿಯಲ್ಲಿ ನೀವು ಸ್ಪಂದಿಸ್ತಾ ಇದ್ದೆ ಅಂತಕ್ಕಂಥ ಇವತ್ತು ಆತಂಕ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ತಾವು ಹೇಳುತ್ತಾ ಇದ್ದೀರಿ ಇದು ಸರಿಯಾದ ಪದ್ಧತಿ ಅಲ್ಲ. ಇದು ವಿರುದ್ಧ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ 6 ಜನಕ್ಕೆ, ನಮಗೆ 6 ರಿಂದ 7 ಜನ ನಮ್ಮ ಸಮುದಾಯದಿಂದ ತೀರೋಗಿದೆ. ಆ ನೋವು ನಾವು ಮರೆಯೋದಿಲ್ಲ, ನಾವು ಸಹಿಸುವುದಿಲ್ಲ. ಇದಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕಾಗತ್ತೆ ಆ ಉತ್ತರ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಈ ರಾಜಕಾರಣಿಗಳಿಗೆ ನಾವು ಎಚ್ಚರಿಕೆಯನ್ನು, ರಾಜ್ಯದ ಎಲ್ಲ ರಾಜಕಾರಣಿಗಳಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮತ್ತು ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ 8 ಜನದ ಹೆಸರು ಕೂಡ ಇದರಲ್ಲಿ ಇದೆ. ಆ MT ಹೆಸರು ಇದೆ, ಎಲ್ಲವನ್ನೇ ಕೂಡ ಇದರಲ್ಲಿದೆ. ನೀವು ಬೇರೆ ಏನಾದರೂ ಕೇಳ್ತೀರಾ? 20 ಬೆಳಿಗ್ಗೆ 11 ಗಂಟೆಗೆ ನಾಮಧಾರಿ ಕಲ್ಯಾಣ ಮಂಟಪ ಅಂಕೋಲ ಬೃಹತ್ ಪ್ರತಿಭಟನೆಯ ಪೂರ್ವಭಾವಿ ಸಭೆ ಮತ್ತು ಯಾರು ತೀರೋಗಿದಾರಲ್ಲ 8 ಜನ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ 27 ಮಂಗಳೂರು ಇರ್ತದೆ. ₹1 ಕೋಟಿ ಸರ್ಕಾರಿ ಕಡೆಯಿಂದ ಕೊಡಬೇಕು. ಅಂದ್ರೆ ಈ ಕಂಪನಿ ಕಡೆಯಿಂದ ಅದನ್ನ ಕಂಪನಿಯಿಂದ ಕೊಡಬೇಕಂದ್ರೆ ಏನ್ ಮಾಡಬೇಕು? ಸರ್ಕಾರ ಒತ್ತಾಯ ಮಾಡಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರದ ಒಂದಷ್ಟು ವೈಫಲ್ಯ, ಕೇಂದ್ರ ಸರ್ಕಾರದ ಒಂದಷ್ಟು ವೈಫಲ್ಯ. ಇವತ್ತು ನೋಡಿ, ನಾವು ಟ್ರಾವೆಲ್ ಮಾಡುವ ಇದಿದೆಯಲ್ಲ, ಕುಮಟಾ ತಾಲೂಕಲ್ಲಿ ಮೇನ್ ಹೈವೇಯಲ್ಲಿ 2-3 ಜಾಗ ಇದೆ. ಒಂದು
ದೇವೂಗಿ ಆ ಬೆಟ್ಟ ನೀವು ಬರುವಾಗ ನೋಡಿ, ಅದು ಬೀದಿಗೆ ಬರುವಂಗೈತಿ. ನಾಳೆ ಯಾರನ್ನ ಬೆಲೆ ಕೊಡ್ತಾರಂತ ಗೊತ್ತಿಲ್ಲ. ಇದಕ್ಕೆಲ್ಲ ಒಂದು ಆ ಪ್ಲ್ಯಾನಲ್ಲಿ ಇವರೇ ತಗೊಂಡಿರ್ತಕ್ಕಂಥ ಗುತ್ತಿಗೆ ತಗೊಳ್ಳುವಾಗ ಆ ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ಇರ್ತದೆ, ಯಾವ ಥರ ಮಾಡಬೇಕು, ಪಿಚ್ಚಿಂಗ್ ಮಾಡಿ. ಇಲ್ಲಿ ಮರವಂದೆ ಬೀಚ್ ಇದೆಯಲ್ಲ, ಮರವಂದೆ ಬೀಚಲ್ಲಿ ಹೇಗೆ ಮಾಡಿದಾರಲ್ಲ ಅದೇ ರೀತಿಯಲ್ಲಿ ಕೆಲಸ ಮಾಡಬೇಕಿತ್ತು. ಆದರೆ ಇವರು ಮಾಡಲಿಲ್ಲ. ಅಷ್ಟೇ ಅಲ್ಲ, ಈ ಕಂಪನಿ ಏನು ಮಾಡಿದ್ದಾರೆ, ರೋಡಿನ ಎರಡೂ ಸೈಡಿಂದ ಸಿಕ್ಕಿರತಕ್ಕಂಥ ಲಕ್ಷಾಂತರ ಟನ್ ಕಲ್ಲಿದೆಯಲ್ಲ, ಅದು ಅಂದರ್ ರಾಜ್ಯಕ್ಕೆ ಏನು ಮಾಡಿದ್ದಾರೆ, ಟ್ರೈನ್ ಮುಖಾಂತರ ಮಾರಾಟ ಮಾಡೋದು ಕೂಡ ಅಲ್ಲಿನ ಪ್ರದೇಶವಾಸಿಗಳು ನನಗೆ ಹೇಳಿದ್ದಾರೆ. ಮತ್ತೆ ಇವರು ಸರಿಯಾದ ರೀತಿಯಲ್ಲಿ ನೀರು ಬಿಡೋದಕ್ಕಾಗಲಿ ಹೋಗಕ್ಕೆ ಬರಕ್ಕೆ ಬಿಡಲಿಲ್ಲದ ಹಿನ್ನೆಲೆಯಲ್ಲಿ ರೈತರಿಗೆ, ಆ ಜಿಲ್ಲೆಯ ರೈತರಿಗೆ ಬಹಳಷ್ಟು ತೊಂದರೆಗಳ ಆಗಿದೆ. ಈ ದೇಶದಲ್ಲಿ ಎಲ್ಲಿಯಾದರೂ ಸರ್ವಿಸ್ ಇಲ್ಲದ ರೋಡ್ಗಳಿದೆಯಾ? ಟೋಲ್ಗೇಟ್ ಯಾವುದೂ ಫೆಸಿಲಿಟಿ ಇಲ್ಲದ ರೋಡ್ಗೆ ಟೋಲ್ಗೇಟ್ ತಗೊಳ್ತೀರಾ? ಈ ಯಾವ ಧರ್ಮ ಇದು? ಇವತ್ತು ನೋಡ್ರಿ, ಅಲ್ಲಿ ನಿನ್ನೆ ನಾನು ಕಣ್ಣಿನ ಮುಂದೆ ಒಂದು ಡೆಡ್ ಬಾಡಿ ಸಿಕ್ಕಿರೋ ಪಾಪ 4 ಕುಟುಂಬದವರು ಬರ್ತಾರೆ, ಅವರು ಏನೋ ಒಂದು ಚೀಲೆಯಲ್ಲಿ ತಗೊಂಡು ಹೋಗ್ತಾರೆ, ಅಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ. ಇದು ಯಾವ ಪದ್ಧತಿ ಇದು? ಈ ಅಣ್ಣ ಬಸವಣ್ಣನವರ ಕರ್ನಾಟಕ ನಾಡು, ಕೋಡಿ ಚೆನ್ನಯ್ಯವರ ಕನ್ನಡ ನಾಡು, ರಾಣಿ ಚೆನ್ನಮ್ಮಯವರ ನಾಡಿದು. ಅಂಥ ನಾಡಲ್ಲಿ ಈ ರೀತಿಯಲ್ಲಿ ಒಂದು ಈ ಕೆಲಸ ನಡೀತಾ ಇದೆಯಲ್ಲ, ಇದು ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಮುಳುವಾಗಲಿದೆ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ನೀವು ಈ ಮಳೆ ಎಲ್ಲ ನಿಲ್ಲಿಸಿಬಿಟ್ಟು ನೀವೇನು ಬರಬೇಕಿತ್ತು, ಎಲ್ಲರೂ ಇಲ್ಲಿ ಬಂದು ನಿಂದು ಅದರ ಜೊತೆ ಇವರ ಕುಟುಂಬದವರು ಒಂದು ಹೆಜ್ಜೆ ಅವರ ಕುಟುಂಬದಲ್ಲಿ. ಯಾಕೆಂದರೆ ಲಕ್ಷ್ಮಣ ನಾಯ್ಕನ ಮನೆ ನಾನು ನಿನ್ನೆ ವಿಡಿಯೋಸ್ ನಿಮಗೆ ಕಳಿಸ್ಕೊಡ್ತೀನಿ. ಈಗ ಅಷ್ಟೂ ಮನೆಯಲ್ಲಿ ನಾನು ಹೋಗಿ ಬಂದಿದ್ದೀನಿ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೆ. 3 ಜನ ಹೆಣ್ಣು ಮಕ್ಕಳು, ಪಾಪ ಅಜ್ಜ 65 ವಯಸ್ಸಿದೆ. ಆ 3 ಜನ ಹೆಣ್ಮಕ್ಕಳಿಗೆ ಇವತ್ತು ಒಂದೊತ್ತು ಊಟ ಕೂಡ ಮಾಡೋದಕ್ಕೆ ಇವತ್ತು ಅಲ್ಲಿ ಗದಿಯಿಲ್ಲದಂಗೆ ಆಗಿದೆ. ಒಂದು ಕುಟುಂಬ, ತಂದೆ ತಾಯಿ 4 ಮಕ್ಕಳು ಹೋಗಿದ್ದೇವೆ. 24 ವಯಸ್ಸಿನಂಥ ಯುವಕ ತೀರೋಗ್ಬಿಟ್ಟಿದ್ದಾನೆ. ಇವರ ಮನೆ ಹೋಗಿ ನಿಮ್ಮ ಜೊತೆ ನಾವಿದ್ದೀವಿ ಅಂತಕ್ಕಂಥದ್ದು ಹೇಳಲಿಲ್ವಲ್ಲ. ಅದಕ್ಕೆ DC ಉತ್ತರ ಕನ್ನಡ DC ಇದಾರಲ್ಲ, ಆ ಲಕ್ಷ್ಮೀಪ್ರಿಯನ ಅಮಾನತು ಮಾಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಒತ್ತಾಯ ಇದೆ.